ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಸಂತೋಷವಾದ ಒಂದು ದಿವಸ. ಯಾಕಂದರೆ 2 ತಿಂಗಳ ಹಿಂದೆ ಸೇಲಮಿಂದ ಒಬ್ಬರು ದರ್ಶನ ಮಂಜುನಾಥ ಸ್ವಾಮಿ ದರ್ಶನಕ್ಕೋಸ್ಕರ ಬಂದಿದ್ದರು. ಸಡನ್ನಾಗಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದು ನಮ್ಮ ಹಾಸ್ಪಿಟಲ್ನಲ್ಲಿ ಬಂದು ಅವರು 1.5 ದಿವಸ ಅವ್ರಿಗೆ ಟ್ರೀಟ್ಮೆಂಟ್ ಆಯಿತು. ಅವ್ರ ಟ್ರೀಟ್ಮೆಂಟ್ ಆದಮೇಲೆ ಅವರು ತುಂಬ ಸಂತೋಷ ಆಯಿತು ಅವ್ರಿಗೆ. ಯಾಕಂದರೆ ಟ್ರೀಟ್ಮೆಂಟ್ ಜೊತೆಗೆ ಅವರು ಅಂದರು, ಸರ್ ನಿಮ್ಮ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಜೊತೆಗೆ ನರ್ಸಿಂಗ್ ಸ್ಟಾಫ್ ಇರಲಿ, ಅಕ್ಕನವ್ರು ಇರಲಿ, ಬಿಲ್ಲಿಂಗ್ ಸ್ಟಾಫ್ ಎಲ್ಲರೂ ತುಂಬ ತುಂಬ ನನಗೆ ಒಂದು ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಒಂದು ಥರ ಕೇರ್ ಆ್ಯಂಡ್ ಕಂಪ್ಯಾಷನ್ ಆ್ಯಂಡ್ ಲವ್ ಕೊಟ್ಟಿದ್ದಾರೆ. ನಾನು ಇಂಥ ಒಂದು ವಾತಾವರಣ ನಾನು ಯಾವುದೇ ಹಾಸ್ಪಿಟಲ್ನಲ್ಲಿ ನೋಡಿಲ್ಲ. ಅವ್ರು ಅಂದಿದ್ದಾರೆ, ಸುಮಾರು ಬೇರೆ ದೇಶ ಎಲ್ಲ ಹೋಗ್ತಾ ಇರ್ತಾರಂತೆ, ಇಡೀ ದೇಶದಲ್ಲಿ ಸಹಿತ ಸುಮಾರು ಕಡೆ ಅವರು ಭೇಟಿ ಕೊಡ್ತಾ ಇರ್ತಾರೆ ಅಂತ ಅಂದರು. ಇಂಥ ಒಂದು ವಾತಾವರಣ ನಾನು ಎಲ್ಲಿ ನೋಡಿಲ್ಲ. ಹಾಗಾಗಿ ನನಗೆ ತುಂಬ ಸಂತೋಷವಾಗಿದೆ. ಸೊ ನಾನು ಏನೋ ಒಂದು ಕೊಡಲೇಬೇಕು ಅಂತ ಅವ್ರು ಅಂದರು. ಆವಾಗ ನಾನಂದೆ, ಇಲ್ಲ ಸರ್, ನೀವು ನಮ್ಮ ನೆಟ್ನಲ್ಲಿ ನಿಮ್ಮ ಒಂದು ಫೀಡ್ಬ್ಯಾಕು ಆನ್ಲೈನಲ್ಲಿ ಬರೀರಿ, ಅಥವಾ ನಮ್ಮ ಫೀಡ್ಬ್ಯಾಕ್ ಫಾರ್ಮ್ ಇದೆ ಅದರಲ್ಲಿ ಬರೀರಿ ಅಷ್ಟೇ. ನಿಮ್ಮ ಮೆಚ್ಚುಗೆ ಅದರಲ್ಲಿ ರೆಕಾರ್ಡ್ ಮಾಡಿ ನನಗೆ, ಅಥವಾ ಒಂದು ಬೈಟ್ ಕೊಡಿ ಅಷ್ಟೇ ಸಾಕು. ನಮಗೆ ದುಡ್ಡು ಪ್ರಕಾರ ನಮಗೇನು ಡೊನೇಷನ್ ಬೇಕಾಗಿಲ್ಲ. ಯಾಕಂದರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಪ್ರತಿ ವರ್ಷ STM ಹಾಸ್ಪಿಟಲ್ ಮುಖಾಂತರ 5 ಕೋಟಿ ತನಕ ಅವರು ಡೊನೇಟ್ ಮಾಡ್ತಾ ಇದ್ದಾರೆ, ಚಾರಿಟಿಯಾಗಿ ಕೊಡ್ತಾ ಇದ್ದೀವಿ. ಬರೀ ಡಯಾಲಿಸಿಸ್ಗೆ 1.5 ಕೋಟಿ ಪ್ರತಿ ವರ್ಷ ಪೂಜ್ಯರು ಕಡೆಯಿಂದ ಬರ್ತಾ ಇದೆ. ಸೊ ಇಷ್ಟೆಲ್ಲ ಇದ್ದಾಗ ನನಗೆ ಬೇಡ ಸರ್ ಅಂತ ಅಂದೆ. ಬಟ್ ಅವರಂದರು, ಸರ್ ನಾನು ಒಪ್ತೀನಿ, ನೀವು ತುಂಬ ದೊಡ್ಡ ಮೊತ್ತದಲ್ಲಿ ಪೂಜ್ಯರ ಕಡೆಯಿಂದ ಬರ್ತಾ ಇದೆ, ಬಟ್ ನನ್ನ ತೃಪ್ತಿಗೋಸ್ಕರ ಅಂತೂ ಇದು ಮಾಡಲೇಬೇಕು, ದಯವಿಟ್ಟು ಇದಂತೂ ನೀವು ನನಗೆ ಅವಕಾಶ ಕೊಡಲೇಬೇಕು ಅಂತ ಅಂದರು. ಆವಾಗ ನಾವು ಇಲ್ಲಿ ಡಾಕ್ಟರ್ಸ್ ಅವ್ರ ಜೊತೆಗೆ ಮಾತಾಡಿದಾಗ ಜಸ್ಟ್ ಅವಾಗೇ ನಾವು ಬೆಳಗ್ಗೆ ಒಂದು 5.85 ಲ್ಯಾಕ್ಸು ಬ್ರಾಂಕೋಸ್ಕೋಪಿ ಇಕ್ವಿಪ್ಮೆಂಟು ಪರ್ಚೇಸ್ ಮಾಡಬೇಕು, ಪೂಜಾರ ಕಡೆ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಂತ ಒಂದು ಡಿಸ್ಕಷನಲ್ಲಿ ಇದ್ದೀವಿ. ಸರಿ, ಅದೇ ಇವ್ರಿಗೆ, ಯಾಕಂದರೆ ಅವರು 10 ಲ್ಯಾಕ್ಸ್ ತನಕ ಕೊಡ್ತೀನಂದರು, ಅಷ್ಟು ಬೇಡ ಸಾಕು ಇಷ್ಟೇ ಅಂತಂದು ಅವ್ರಿಗೆ ಒಪ್ಪಿಸಿ ಅವರು 5.85 ಲ್ಯಾಕ್ಸ್ ವರ್ತು ಇಕ್ವಿಪ್ಮೆಂಟ್ ಇಮಿಡಿಯೇಟ್ಲಿ ಅವರು ಡೊನೇಟ್ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಪೂಜ್ಯ ಕಾವಂದರ ಒಂದು ಸನ್ನಿಧಾನದಲ್ಲಿ ಅವರು ಬಂದು, ಮಾತುಶ್ರೀ ಅಮ್ಮನವರಿದ್ದರು, ಶ್ರದ್ಧಮ್ಮ ಇದ್ದರು, ಶ್ರುತಮ್ಮ ಅವರೆಲ್ಲ ಇದ್ದರು. ಅವರೊಂದು ಪ್ರೆಸೆನ್ಸ್ನಲ್ಲಿ ಅವರು ಅವರ ಒಂದು ಸೇಲಮಿಂದ ಇಲ್ಲಿ ಬಂದು ಆ ಎಕ್ವಿಪ್ಮೆಂಟ್ ನಮಗೆ ಹಸ್ತಾಂತರ ಮಾಡಿದರು. ತುಂಬ ಸಂತೋಷ ಆಯಿತು. ಒಂದು ಯಾಕಂದರೆ ನಮಗೆ ಪ್ರತಿ ವಾರದಲ್ಲಿ, ತಿಂಗಳಲ್ಲಿ ಎಷ್ಟೋ ಮಂದಿ ಪೇಷಂಟ್ಸ್ ಬರ್ತಾರೆ, ತುಂಬ ಖುಷಿಯಿಂದ ಅವರು ನಮ್ಮ ಒಂದು ಸರ್ವೀಸಸ್ಸನ್ನು ಪಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇವರು ಮಾತ್ರ, ನಾನು ಎಷ್ಟಂದರೂ ಇವ್ರಿಗೆ ಒಪ್ಸೋದು ತುಂಬ ಕಷ್ಟ ಆಯಿತು. ಅವರು ಇಂಥ ಒಂದು, ಅವರ ಬ್ರದರ್ಗೂ ಸಹಿತ ಹೊಸದಾಗಿ ಮ್ಯಾರೇಜ್ ಆಗಿತ್ತು, ಅವರು ವಿತ್ ಫ್ಯಾಮ್ಲಿ ಬಂದಿದ್ದರು. ಅವರ ಫ್ಯಾಮ್ಲಿಗೆ ಸಹಿತ ಹೇಮಾವತಿ ಅಮ್ಮನವರು ಅವರಿಗೆ ಒಂದು ಬಟ್ಟೆ, ಸೀರೆ ಎಲ್ಲ ಅವ್ರಿಗೆ ಗಿಫ್ಟಾಗಿ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದರು. ಪೂಜ್ಯರು ಸಹಿತ ಇವ್ರಿಗೆ ಸನ್ಮಾನ ಮಾಡಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ಅವರು ದಿನೇಶ್ ಬಾಲಸುಬ್ರಹ್ಮಣ್ಯಂ ಪೂಜ್ಯರನ್ನು ಫಸ್ಟ್ ಟೈಮ್ ಅವರು ಭೇಟಿಯಾಗಿದ್ದು, ತುಂಬ ಅವ್ರಿಗೆ ಒಂದು ದೇವರ ಕಡೆ ಇದ್ದು, ನನ್ನ ಅಂತೂ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟೆ ಪೂಜ್ಯರನ್ನು ನೋಡಿದಾಗ. ಅವರ ಒಂದು ತೇಜಸ್ಸು, ಅವರ ಸ್ಪೀಚ್ಲೆಸ್ ಆಯಿತು. ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್ ನನಗೆ ಅಂತ ಅಂದರು. ಸೊ ಇದೊಂದು ಒಳ್ಳೆ ಸುದ್ದಿ. ಸೊ ನಮ್ಮ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಸಾತ್ವಿಕ್ ಸರ್ ಇದ್ದಾರೆ, ಮೆಡಿಸಿನ್ ಫಿಸಿಷಿಯನ್, MBBS MD ಫಿಸಿಷಿಯನ್ ಇದ್ದಾರೆ. ಅವರು ಈ ಬ್ರಾಂಕೋಸ್ಕೋಪಿ ಇಕ್ವಿಪ್ಮೆಂಟ್ನಲ್ಲಿ ಸ್ಪೆಷಲೈಜೇಷನ್ ಯೂಸ್ ಮಾಡೋದ್ರಲ್ಲಿ ಸ್ಪೆಷಲೈಜೇಷನ್ ಮಾಡಿ ಬಂದಿದ್ದಾರೆ. ಸೊ ಅದು ಒಂದು, ಈ ಮುಂಚೆ ನಾವು ಅದನ್ನು ಮ್ಯಾಂಗ್ಳೂರ್ಗೆ ರೆಫರ್ ಮಾಡ್ತಾ ಇದ್ದೀವಿ ಅಂಥ ಕೇಸಸ್. ಇನ್ನು ಮುಂದೆ ನಾವು ಇಲ್ಲೇ ಆ ಕೇಸಸ್ನು ಅಟೆಂಡ್ ಆಗೋಕ್ಕೆ ಒಂದು ಸಾಧ್ಯತೆ ಇದೆ ಅಂತ ತಿಳಿಸೋಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತೆ ಬ್ಯಾಂಕ್ ಆಫ್ ಬರೋದಾನವರು ನಮಗೆ ಒಂದು, ಅವರ GM ರಾಜೇಶ್ ಖನ್ನಾ ಸರ್ ಬಂದಿದ್ದರು ಇಲ್ಲಿ ಬ್ರ್ಯಾಂಚ್ ಮುಖಾಂತರ. ಯಾಕಂದರೆ ನಮ್ಮ ಅಕೌಂಟು ಬ್ಯಾಂಕ್ ಆಫ್ ಬರೋದಾನಲ್ಲಿದೆ, ನಮ್ಮ ಕಲೆಕ್ಷನ್ಸ್ ಅವ್ರ ಕಡೆ ಇದೆ, ಅವ್ರ ಸ್ಟಾಫ್ ಸಹಿತ ನಾವು ಸೇವೆ ಕೊಡ್ತಾ ಇದ್ವಿ. ಅದಕ್ಕೆ ಅವರು ತುಂಬ ಮೆಚ್ಚಿ ಒಂದು 4,80,000 ಅರೌಂಡ್ ಇರೋ ಒಂದು ಎಲೆಕ್ಟ್ರಿಕ್ ಬಗ್ಗಿ, 6 ಸೀಟರ್ ಬಗ್ಗಿ ನಮಗೆ ಡೊನೇಟ್ ಮಾಡಿದ್ದಾರೆ. ಯಾಕಂದರೆ ನಾವು ಇಲ್ಲಿ ನೋಡ್ತಾ ಇರ್ತೀವಿ, ನಮ್ಮ STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೇನ್ ಗೇಟಿಂದ
ಎಂಟ್ರೆನ್ಸ್ ತನಕ ಸ್ವಲ್ಪ ತುಂಬ ಸ್ಲೋಪ್ ಇದೆ. ಏಜ್ ಆದವ್ರಿಗೆ ಸ್ವಲ್ಪ ಅದು ಕಷ್ಟ ಆಗ್ತಾ ಇದೆ ಅಂತ ಸ್ವಲ್ಪ ಗಮನಿಸಿದ್ದೀವಿ ನಾವು. ಸೊ ಹಂಗಾಗಿ ನಾವೇ ಒಂದು ಎಲೆಕ್ಟ್ರಿಕ್ ಬಗ್ಗಿ ಪರ್ಚೇಸ್ ಮಾಡಬೇಕು ಅಂತ ನಾವು ಅನ್ಕೊತಾ ಇದ್ದಿದ್ವಿ. ಆ ಟೈಮ್ನಲ್ಲಿ ಯುವರ್ ಪ್ರಪೋಸಲ್ ಬಂದು ನಾವು CSR ಆ್ಯಕ್ಟಿವಿಟಿನಲ್ಲಿ ಮಾಡ್ತೀವಂತಂದು ಅವರು ಒಂದು ಎಲೆಕ್ಟ್ರಿಕ್ ಬಗ್ಗಿ 6 ಸೀಟರ್ ನಮ್ಗೆ ಕೊಟ್ಟಿದ್ದಾರೆ. ಇದರಿಂದ ನಾವು ಗೇಟ್ ಮೇನ್ ಗೇಟಿಂದ ನಮ್ಮ ಎಂಟ್ರೆನ್ಸ್ ತನಕ ಯಾರು ವೃದ್ಧರಿರ್ತಾರೆ ಅಥವಾ ಏನೇ ಬೇರೆ ಕಾಯಿಲೆ ಇದ್ದು ನಡೆಯೋಕ್ಕೆ ಕಷ್ಟ ಆಗುತ್ತೆ, ಮಕ್ಕಳಿಗೆ ಇರ್ತಾರೆ, ಇಂಥವ್ರಿಗೆಲ್ಲ ನಾವು ಸ್ವಲ್ಪ ಲಗೇಜ್ ಏನಾದ್ರು ಇದ್ರೂ ಸಹಿತ ಅವ್ರಿಗೆ ಆ ರೋಡ್ ತನಕ ಸೇರಿಸೋ ಒಂದು ಭಾಗ್ಯ ನಮಗೆ ಸಿಗುತ್ತೆ. ತುಂಬ ಉಪಕಾರ ಆಗುತ್ತೆ. ಒಂದು ನಮ್ಮನ್ನು ನಂಬ್ಕೊಂಡು ಬಂದ ಪೇಷಂಟಿಗೆ ಆದಷ್ಟು ನಾವು ಒಳ್ಳೆಯ ಒಂದು ಸೌಕರ್ಯವನ್ನು ಅವ್ರಿಗೆ ಕೊಡಬೇಕು. ಯಾಕಂದರೆ ಪೂಜ್ಯರು ಯಾವಾಗ ಅಂತಾರೆ, ಲೋ ಕಾಸ್ಟ್ನಲ್ಲಿ ನಾವು ಒಂದು ಮಹಾರಾಜ ಬಂದರೆ ಅಥವಾ ಮಹಾರಾಣಿ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವೋ ಅಂಥ ಟ್ರೀಟ್ಮೆಂಟ್ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಧ್ಯೇಯದಿಂದ ಪೂಜ್ಯರು ಈ ಒಂದು ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಅನುಕೂಲವಾಗಿ ಒಂದೊಂದು ಒಳ್ಳೆ ಸರ್ವಿಸಸ್ ನಾವು ಮಾಡ್ತಾಯಿದ್ವಿ. ಸೊ ಈ ಥರ ಹಾಸ್ಪಿಟಲ್ ದಿನ ಬೆಳೀತಾ ಇದೆ. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಮಂಜುನಾಥ ಸ್ವಾಮಿ ಆಶೀರ್ವಾದ, ಪೂಜ್ಯ ಕಾವಂದರು ಹರ್ಷಣ್ಣ ಅವರು, ಮಾತುಶ್ರೀ ಅಮ್ಮನವರು, ಮತ್ತು ಹೇಮಾವತಿ ಅಮ್ಮನವರು, ಮತ್ತು ಶ್ರದ್ಧಮ್ಮನವರು, ಮತ್ತು ಮಾತುಶ್ರೀ ಸುಪ್ರಿಯ ಅಮ್ಮನವರ, ಹರ್ಷಣ್ಣವರ ಎಲ್ಲ ಒಂದು ಆಶೀರ್ವಾದದಿಂದ ಹಾಸ್ಪಿಟಲ್ ದಿನ ಅಭಿವೃದ್ಧಿ ನಡೀತಾ ಇದೆ. ಮತ್ತಷ್ಟು ಸೇವೆಗಳನ್ನು ತಮಗೆ ಈ ಥರ ನಾವು ಮುಂದೆ ಕೊಡ್ತಾ ಇರ್ತೀವಂತ ತಿಳಿಸೋಕ್ಕೆ ತುಂಬ ಸಂತೋಷ. I'm Dinesh from Salem, from the state of Tamil Nadu. One wouldn't say that it is a privilege to get admitted in a hospital, but earlier when I came here to Dharmasthala to visit as a pilgrim tour with my friends, to pay my respects, to pray, to visit Manjunath Ishwara temple. I got admitted in the hospital due to breathing trouble, and it was a privilege, and I was astounded by the extraordinary service and extraordinary treatment I was given at the hospital. The hospital staff, Dean sir, and everyone were visiting me nearly every hour, every once in a hour, and I got discharged within a day. And today I visited Honorable Hegde ji and thanked, and it is really an honor and privilege to meet such a great personality who is into many charities and remarkable service that he is doing to the marginalized poor. It is a great honor, and I thank everyone in this whole process and service. Thank you. Myself, General Manager, Bank of Baroda. Today, this is a very auspicious day for us. Donating one buggy for SDM Institute. This is our social services towards the society, and those organizations who are serving towards the society, we are generally at large extending our all support to those organizations. SDM is our one of the most prestigious institution which is associated with us since long. The entire Kshetra of Dharmasthala, there are many, all the institutions of Dharmasthala, they are all associated with us, and we are supporting. They are also supporting, we are also supporting in the direction. Wherever those contribution it is required, we are always there with Dharmasthala. Thank you. I'm Sai Ganesh Ujjina, Regional Manager Puttur. On this auspicious day, we had extended our support to SDM Medical Hospital for the donated a buggy through the hands of our General Manager in the presence of Revered Dr. Virendra Hegde ji. It is Bank of Baroda has been associated with all the social cause the institution does, and also whatever little possible way we extend our support through this program. It would benefit many people. We wish our best to the SDM Medical College, Dr. Janardhan ji, in all his future endeavors, and the institution also. Thank you.
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಬಾರಿ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.